ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಡೆ ಸೂಪರಾಗಿದ್ದೀನಿ. ಟೈಮ್ ಬಂದು ನೋಡಿ ಬೆಳಗಿನ ಜಾವ 5:45. ಬೇಗನೆ ಎದ್ದು ಕಾಫಿ ಕುಡಿತಾ ಇದ್ದೀನಿ. ಯಾಕೆ ಗೊತ್ತಾ? ಇವತ್ತು ನಾನು ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಇದ್ದೀನಿ. ನಾನು ಚಿಂಟು. ಯಾಕೆ ಏನು ಎತ್ತ ಅಂತ ಹೋಗ್ತಾ ಹೇಳ್ತೀನಿ. ಯಾರು ಎಲ್ಲೂ ಹೋಗಬೇಡಿ, ಹಾಗೆ ನೋಡ್ತಾ ಇರಿ, ಆಯಿತಾ? ಇವತ್ತು ನಾನು ಚಿಂಟು ಕರ್ಕೊಂಡು ಶಾಪಿಂಗ್ ಹೋಗೋಣ ಅಂತ ಇದ್ದೀನಿ ಗೈಸ್. ಅದಕ್ಕೋಸ್ಕರ ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಹೋಗೋಣ ಬೇಗ ಅಂತ. ಇದೇ ನನ್ನ ಇವತ್ತಿನ ಔಟ್ಫಿಟ್. ಹೇಗಿದೆ? ಪ್ಯಾಂಟ್ ಹಳೇದು, ಶರ್ಟ್ ಹೊಸದು. ಚೆನ್ನಾಗಿದೆಯಾ? ನಾನೇನೋ ರೆಡಿಯಾಗಿ ಹೊರಗೆ ಬಂದಿದ್ದೀನಿ, ಆದರೆ ನನ್ನ ಮಗ ಇನ್ನೂ ರೆಡಿ ಆಗಿಲ್ಲ. ಅದಿಲ್ಲ ಇದಿಲ್ಲ, ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಒಳಗಿಂದ ಹೊರಗೆ ಓಡಾಡ್ತಾನೆ ಇದ್ದಾನೆ. ಫೈನಲಿ ಬಂದ ನೋಡಿ. ಮ್ಯಾಚಿಂಗ್ ಎಂತ ಮ್ಯಾಚಿಂಗು? ಸಮ್ವೇರ್ ಕ್ರೀಮ್, ಡೋಂಟ್ ಯು? ಅವೆಲ್ಲ ಚೆನ್ನಾಗಿದೆ. ಇಷ್ಟು ಬೆಳಗ್ಗೆನೆ ನಮ್ಮ ಅಪ್ಪನ ಯಾಕೆ ಕೇಳಿಸ್ಬೇಕು ಪಾಪ ಅಂದ್ಬಿಟ್ಟು, ಹೇಗೋ ಹತ್ರ ಅಲ್ವಾ ಅಂದ್ಬಿಟ್ಟು ನಾವೇ ವಾಕಲ್ಲಿ ಹೋಗ್ತಾ ಇದ್ದೀವಿ. ಸಾಕು, ಇಲ್ಲಿ ಜಾಸ್ತಿ ಬೆವರು. ಈ ಸಲ ಚಿಂಟೋರ್ ಪಪ್ಪ ಆ್ಯಕ್ಚುಲಿ ಶಾಪಿಂಗ್ ಮಾಡಿಸ್ತೀನಿ ಅಂತ ಅವ್ನಿಗೆ ಹೇಳಿದ್ದಾನೆ. ಬಟ್ ಇವತ್ತಿನ ತನಕ ಅವನು ಈ ಕಡೆ ಬಂದು ಇಲ್ಲ, ಮತ್ತು ಅವನಿಗೆ ತುಂಬ ಬ್ಯುಸಿ ಇರ್ತಾನೆ. ಹೋದ ಸಲ ಹೀಗೆ ಆಗಿತ್ತು. ಅವನಿಗೋಸ್ಕರ ಕಾಯ್ಕೊಂಡು ಅವ್ನು ಶಾಪಿಂಗ್ ಮಾಡಿಸ್ತಾನೆ ಬಂದು ಅಂತ ಅಂದ್ಕೊಂಡು ನಾನು ನನ್ನ ಮಗನಿಗೆ ಶಾಪಿಂಗ್ ಮಾಡಿಸ್ಲಿಲ್ಲ. ಸೊ ಅದ್ರ ಎಫೆಕ್ಟು ಅವನ ಬರ್ಡೇಲಿ ತುಂಬಾ ಏನದು ರಿಫ್ಲೆಕ್ಟ್ ಆಯಿತು. ಸೊ ಹಾಗಾಗಿ ಈ ಸಲ ಹಾಗೆ ಆಗೋದು ಬೇಡ, ನನ್ನ ಮಗನಿಗೆ ನಾನೇ ಶಾಪಿಂಗ್ ಮಾಡಿಸ್ಬಿಡೋಣ. ಬೇಕು ಅಂದರೆ ಅವ್ರ ಅಪ್ಪನ ಹತ್ರ ಆಮೇಲೆ ದುಡ್ಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಇವತ್ತು ನಾನು ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನ್ನ. ಸೊ ಇಷ್ಟೇ ಉದ್ದೇಶ, ಮತ್ತಿನ್ನೇನೂ ಇಲ್ಲ. ಮೇಯ್ನ್ ಇಂಟೆನ್ಷನ್ ಶಾಪಿಂಗ್. ಆ್ಯಂಡ್ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಹಾಗೆ ಬರೋಕ್ಕಾಗತ್ತಾ? ಫ್ರೆಂಡ್ಸ್ನ ಮೀಟ್ ಮಾಡಲೇಬೇಕು ಅಲ್ವಾ? ಸೊ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳು ಇದ್ದಾಳೆ ಬ್ಯಾಂಗ್ಳೂರಲ್ಲಿ, ಅಚ್ಚು ಅಂತ. ಸೊ ನಾನು ಯಾವಾಗಲೇ ಶಾಪಿಂಗ್ ಹೋಗಬೇಕು ಅಂದ್ರೂ ಅಚ್ಚುನ ಕರಿತೀನಿ. ಸೊ ಅಚ್ಚು ನಾವು ಮೀಟ್ ಆಗ್ತೀವಿ. ನೋಡಿ, ಅಚ್ಚು ಬಂದೇ ಬಿಟ್ಲು. ಅಚ್ಚುದು ನಂದು ಮೀಟಿಂಗ್ ಸ್ಪಾಟ್ ಬಂದು ಜಾಲಹಳ್ಳಿ ಕ್ರಾಸ್. ಆ್ಯಕ್ಚುಲಿ ನಾನು ಅಚ್ಚು ಮೀಟ್ ಮಾಡಿ 2 ವರ್ಷ ಆಗಿದೆ ಗೈಸ್. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಅಲ್ಲ, ಅದರ ಲಾಸ್ಟ್ ಇಯರ್ ಆಗಸ್ಟಲ್ಲಿ ನಾನು ಅವಳನ್ನ ಮೀಟ್ ಮಾಡಿದ್ದು. ಆಮೇಲೆ ಬ್ಯಾಂಗ್ಳೂರು ಬಂದಿದ್ದೀನಿ ಒಂದು ಸಲ, ಬಟ್ ಅಚ್ಚುನ ಮೀಟ್ ಮಾಡಿಲ್ಲ. ದೇವ್ರ ದರ್ಶನ ಚೆನ್ನಾಗಾಯಿತು, ಹಾಗೆ ಪ್ರಸಾದನೂ ಸಿಕ್ತು. ಪುಲಾವ್ ಗೈಸ್ ಪ್ರಸಾದ. ಸೊ ಅಲ್ಲಿಗೆ ಯಾಕೆ ಹೋದೆ ಇವತ್ತು ಅಂತ ನಿಮಗೆಲ್ಲ ತಲೆಯಲ್ಲಿ ಓಡ್ತಾ ಇದೆ ಅಲ್ಲ. ನಮ್ದೆಲ್ಲ ಫೇವ್ರೆಟ್ ಸ್ಪಾಟ್ ಇದೆಲ್ಲ ಪುಟ. ನಾನು ನಿಮ್ಮಪ್ಪ ಎಲ್ಲ ಎಷ್ಟು ಓಡಾಡ್ತಾ ಇದ್ದು ಗೊತ್ತಾ ಇದೆ. ವಿಡಿಯೋ ತೆಗೆದು ಎಲ್ಲ ಓಡಾಡ್ತಾ ಇದ್ದು ಫುಲ್. ಅದೇ ಕಳಿಸು. ಆ್ಯಕ್ಚುಲಿ ಒಂದು 4 ಇಯರ್ಸ್ ಆಗಿರಬೇಕು, ನನಗೆ ತುಂಬ ಪಿಂಪಲ್ಸ್ ಆಗಿತ್ತು. ಸೊ ಅದೊಂಥರ ಅಡ್ವರ್ಸ್ ಎಫೆಕ್ಟ್ ಥರ ಆಗಿತ್ತು. ಸೊ ಆವಾಗ ಅಚ್ಚು ಇಲ್ಲಿ ಸರ್ಕಲ್ ಮಾರಿಯಮ್ಮ ಟೆಂಪಲಲ್ಲಿ ಪ್ರೇ ಮಾಡ್ಕೊಂಡಿದ್ಲು, ಶ್ವೇಗೆ ಮುಖ ಎಲ್ಲ ಕ್ಲಿಯರ್ ಆಗಲಿ, ಪಿಂಪಲೆಲ್ಲ ಹೋಗಲಿ ಅಂತ. ಸೊ ಅವತ್ತಿಂದ ಇವತ್ತಿನ ತನಕ ಎಷ್ಟೇ ಸಲ ಬಂದ್ರೂ ಅಲ್ಲಿ ಟೆಂಪಲ್ ವಿಸಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೀಗೆ ಪೋಸ್ಟ್ಪೋನ್ ಆಗ್ತಾಯಿತ್ತು. ಈ ಸಲ ಆಲ್ ಆಫ್ ಎ ಸಡನ್ ಅಚ್ಚು ಅಲ್ಲಿ ಹೋಗೋಣ ಅಂತ ಹೇಳಿದ್ದೆ. ಸೊ ಹಾಗಾಗಿ ಈ ಸಲ ನಾವು ಸರ್ಕಲ್ ಮಾರಿಯಮ್ಮ ಟೆಂಪಲ್ ವಿಸಿಟ್ ಮಾಡಿದ್ದೀವಿ. ಆ್ಯಂಡ್ ಅಚ್ಚು ನನಗೋಸ್ಕರ ಮಾಡಿದಂಥ ಹರಕೆ ಸಹ ಫುಲ್ಫಿಲ್ ಮಾಡಿದ್ದೀನಿ. 5 ವರ್ಷದ ಹರಕೆ ಗೈಸ್, ನೋಡಿ ಅದನ್ನು ಇವಾಗ ತೀರಿಸಿದ್ದೀನಿ. ಸೊ ಅದಕ್ಕೆ ಹೇಳೋದು, ಯಾವುದಕ್ಕೆ ಆದರೂ ಕಾಲ ಕೂಡ ಬರಬೇಕು ಅಂತ. ಅಲ್ಲಿಂದ ನಾವು ಹೊರಟಿದ್ದೆ. ಆ್ಯಕ್ಚುಲಿ ಕೆಲವರು ಹೆಬ್ಬಾಳು ಅಂತಾರೆ, ಯಲಹಂಕ ಅಂತಾರೆ, ಐ ಡೋಂಟ್ ನೋ. ರೂಟ್ ಮ್ಯಾಪ್ ಹಾಕಿದಾಗ ನನಗೆ ಸಹಕಾರ ನಗರ ಅಂತ ಬಂತು. ಸೊ ಎಲ್ಲಿ ಹೇಳಿ, ಎಸ್, ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂದ್ಬಿಟ್ಟು ಸೊ ಕ್ಯಾಬ್ ಇಟ್ಕೊಂಡು ಈ ಕಡೆ ಬಂದ್ವು ಗೈಸ್. ಹೋಗ್ಬೋದಲ್ಲ, ಇಲ್ಲಿ ಇರುತ್ತಲ್ಲ, ಅಲ್ಲೇ ಬಿಟ್ಟು ನಮಗೆ ಹೋಗ್ತಾರೆ ಮಾಲ್ ಮುಂದೆನೇ ಬಿಟ್ಟು.
ಗೈಸ್ ಇದು ಬಂದು ಬ್ಯಾಂಗ್ಳೂರಲ್ಲೇ ಬಿಗ್ಗೆಸ್ಟ್ ಮಾಲ್ ಅಂತ ಗೊತ್ತು ಆ್ಯಂಡ್ ಮೋರ್ ಓವರ್ ಇಂಡಿಯಾದಲ್ಲೋ ಅಥವಾ ಕರ್ನಾಟಕದಲ್ಲೋ ಅಂತ ಹೇಳ್ತಾ ಇದ್ರು, ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಟ್. ಬಟ್ ಬ್ಯಾಂಗ್ಳೂರಲ್ಲಿ ಮಾತ್ರ ಇಟ್ಸ್ ಅ ವೆರಿ ಬಿಗ್ಗೆಸ್ಟ್ ಮಾಲ್ ಆ್ಯಸ್ ಆಫ್ ನೌ. ಸೊ ಇದಕ್ಕೆ ಬರಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ, ಬರೋಕ್ಕಾಗಿರಲಿಲ್ಲ. ಸೊ ಫೈನಲಿ ಐ ಆಮ್ ಹಿಯರ್ ವಿತ್ ಮೈ ಸನ್ ಆ್ಯಂಡ್ ಅಚ್ಚು. ಆ್ಯಕ್ಚುಲಿ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ರೆ ಫಸ್ಟು ಶಾಪಿಂಗ್ ಹೋಗ್ತಾ ಇದ್ವು, ಬಟ್ ಅಚ್ಚು ಮಗ ಇದ್ದಿದ್ದರಿಂದ ಸೊ ಫಸ್ಟು ಫುಡ್ ಕೋರ್ಟ್ ಹೋಗ್ಬಿಡೋಣ, ಐ ಮೀನ್ ಏನಾದರೂ ತಿನ್ನೋಣ ಚೆನ್ನಾಗಿ, ಆಮೇಲೆ ಶಕ್ತಿ ತೊಗೊಂಡು ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬಂದವು. ಸೊ ನೋಡ್ತಾ ಇದ್ದವು. ನಮ್ಮ ಚಿಂಟು ನೋಡಿ ಇಲ್ಲಿ ಯಾವುದೋ ಕಣ್ಣಿಗೆ ಬಿತ್ತು ಅವನಿಗೆ, ಚೈನೀಸ್ ಹೋಟೆಲು, ಸೊ ಚೈನೀಸ್ ಔಟ್ಲೆಟ್. ಸೊ ಅಲ್ಲಿಗೆ ಹೋಗೋಣ ಅಮ್ಮ ಅಂದ್ಬಿಟ್ಟು ಕರ್ಕೊಂಡು ಬಂದ. ನೋಡಿ ಗೋಜಿ ಚಾಂಗ್ ಅಂತೆ. ಈ ಸಲ ನಮ್ಮ ಚಿಂಟುದು ಮೈಂಡ್ ಸೆಟ್ಟಲ್ಲಿ ಏನಪ್ಪ ಇತ್ತು ಅಂದರೆ, ಪ್ರತಿ ಸಲದ ಥರ KFC ಬರ್ಗರು ಮೆಕ್ಡೊನಾಲ್ಡು ಬೇಡ ಅಮ್ಮ, ಈ ಸಲ ನಾನು ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ, ಯಾವ್ದಾದ್ರು ಬೇರೆ ಗೊತ್ತಿಲ್ಲದಿರೋ ಔಟ್ಲೆಟ್ಗೆ ವಿಸಿಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಬನ್ನಿ ನೋಡೋಣ ಏನು ತಗೋತಾನೆ ಅಂತ. ಹೀಗೆ ಕುತ್ಕೊಂಡ್ವಾ, ಅಚ್ಚು ಹೇಳ್ತಾ ಇದ್ಲು ಯಾರೋ ನಿನ್ನೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಶ್ವೇಯಲ್ಲಿ, ಹಿಂಗೆ 2 ಸಲ ಓಡಾಡಿದ್ರು ನೋಡು ಅಂತ. ಇಲ್ಲಿ ನಾವೇನು ಫುಡ್ ತೊಗೋತೀವಲ್ಲ ಅದ್ರ ಹೆಸ್ರಂತೂ ಗೊತ್ತಿಲ್ಲ ಗೈಸ್, ಕೇಳಬೇಡಿ. ಇದು ಬಂದುಬಿಟ್ಟು ಆ್ಯಕ್ಚುಲಿ ಅಚ್ಚು ಮಗ ಆರ್ಡರ್ ಮಾಡ್ತಾ, ಸೊ ಇದೇನು ಅಂತ ಗೊತ್ತಿಲ್ಲ, ಸಮ್ ಚಿಕನ್ ಐಟಮ್. ಸೊ ಅಚ್ಚು ಟೇಸ್ಟ್ ಮಾಡ್ತಾ ಇದ್ದಾಳೆ. ಇದು ಸ್ಟಿಕ್ಕಲ್ಲಿ ಇದ್ದಿದ್ದರಿಂದ ನಾನೇನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಅಮ್ಮ ಮಗ ತಿನ್ನಲಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಅಚ್ಚು ಬಂದುಬಿಟ್ಟು ಮೋಮೋಸ್ ಆರ್ಡರ್ ಮಾಡಿದ್ಲು. ನಮ್ಮ ಚಿಂಟು ಬಂದ್ಬಿಟ್ಟು ಏನೋ ಚಿಕನ್ ರಾಮಿಯೋನ್ ಏನೋ ಹೇಳ್ದಾಗ ಗೈಸ್ ಮರ್ತೋಯ್ತು. ಸೊ ಅದೇನೋ ಆರ್ಡರ್ ಮಾಡಿದ್ದ, ವೆಯ್ಟ್ ಮಾಡ್ತಾ ಇದ್ದೀವಿ. ತಗೋ ತಿನ್ನು ತಿನ್ನು. ಇದೆಯಲ್ಲ ತುಂಬ ಖಾರ ಇದೆ, ತಿನ್ನು. ತಡಿ ಇಷ್ಟು ಬೇಗ ಯಾರಿಗೂ ಖಾರ ಅಂತಲ್ಲ. ಆ್ಯಕ್ಚುಲಿ ಅಲ್ಲಿ ಒಂದು ಸಾಸ್ ಕೊಟ್ಟಿದ್ರು, ಸೊ ತುಂಬ ಖಾರ ಇದೆ ಅಂದ್ಬಿಟ್ಟು ನನ್ನ ಮಗ ಮತ್ತು ಅಚ್ಚು ಬಾಯ್ ಬಡ್ಕೋತಾ ಇದ್ದಾರೆ, ಹಾ ಅಂತ. ನನಗೂ ಹೇಳ್ತಾ ಇದ್ದಾರೆ ತುಂಬ ಹಾಟ್ ಇದೆ ಅಂತ, ಬಟ್ ನಾನು ಹೇಳ್ತಾ ಇದ್ದೀನಿ ನಾನೇ ಹಾಟ್ ಇದ್ದೀನಿ, ಸೊ ಅದು ನನಗೆ ಹಾಟ್ ಆಗಲ್ಲ ಅಂದ್ಬಿಟ್ಟು ಕನ್ವೆ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೇನು ಖಾರ ಅನ್ನಿಸ್ತಾ ಇಲ್ಲ. ಬೇಸಿಕಲಿ ನಾನು ಖಾರನೂ ತುಂಬ ಜಾಸ್ತಿ ತಿಂತೀನಿ, ಹಾಗೆ ಸ್ವೀಟು ಜಾಸ್ತಿ ತಿಂತೀನಿ. ಸೊ ಹಾಗಾಗಿ ನನಗೇನೂ ಅನ್ನಿಸ್ತಾ ಇಲ್ಲ ಗೈಸ್. ಅಷ್ಟರಲ್ಲಿ ನೋಡಿ ಬಂತು, ನನ್ನ ಮಗ ಏನು ಆರ್ಡರ್ ಮಾಡಿದ್ನಲ್ಲ ಏನೋ ರಾಮಿಯೋನ್ ಪಾಮಿಯೋನ್ ಅಂದ್ಕೊಂಡು, ಸೊ ಅದು ಬಂದಿದೆ. ಮಣ್ಣದು ಪಾತ್ರ ಇದೆಯಲ್ಲ, ಪಲ್ಯಗಳು, ನಾನ್ ವೆಜ್ಜು ವೆಜ್ಜು ಸಪ್ರೇಟ್ ಇರುತ್ತೆ. ಇದೇನಿರ್ಬೋದು? ಚಿಕನ್ ಯಾರಿಗೆ ಗೊತ್ತಲ್ಲ. ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿದೆ ಗೈಸ್, ತುಂಬ ಚೆನ್ನಾಗಿತ್ತು. ಆದರೆ ಇದರಲ್ಲಿ ಇದ್ದಿದ್ದು ಚಿಕನ್ ಪೀಸ್ ನನಗೆ ಇಷ್ಟ ಆಗಲಿಲ್ಲ, ಬಟ್ ಸೂಪ್ ಎಲ್ಲ ಸಖತ್ತಾಗಿತ್ತು, ಚೆನ್ನಾಗಿತ್ತು. ಈವನ್ ಬೌಲ್ ಸಹ ತುಂಬ ಇತ್ತು, ಅದಕ್ಕೆ ನಾವು ಅಂತ ಇದ್ವು ಒಳ್ಳೆ ದೊಡ್ಡ ಭಿಕ್ಷಾ ಪಾತ್ರ ಇದ್ದಂಗಿದೆ ಅಂತ. ರೆಡಿ ಮಾಡಬೇಕಾ ಇಲ್ಲ ಆಗ್ತಾಯಿದೆ. ನಾನು ಯಾರನ್ನೂ ಡಿಪೆಂಡ್ ಆಗಲ್ಲ ಈಗ, ನಾನು ತರಬೇಕಿತ್ತು ಸ್ಟಿಕ್ಕು. ಕೇಳಿದ್ರೆ ಕೊಡ್ತಾರೆ ಸ್ಟಿಕ್ಕು. ಎಷ್ಟು ಹಿಂಗಿದೆ ಮಾಮೂಲಿ ಟಿಶ್ಯೂ ಕೊಡು. ಇಲ್ಲ ಅಂತಾನೆ ಗೊತ್ತಿಲ್ಲ ಇದು. ನೀವು ತಿನ್ನಿ, ನಾವು ಬೇರೆ ಕಡೆ ಹೋಗೋಣ. ಏನಾದ್ರು ಬೇರೆ ನಮ್ಗೆ ಆಗಲ್ಲ. ನೀ ಏನಾದ್ರು ಬೇಕಾದ್ರೆ ತಗೋ, ನೀನು ಅದು ಬೇಕಾದ್ರೆ ತಗೋ. ಬೌಲ ನೀವು ಬೇಡ, ಪ್ಯಾನಿಂಗ್ ಬೇಣಿಂಗ್ ಸೊಲ್ಲು ಅರ್ತಾಡಿ ಇರ್ತೇನೆ. ಬರ್ಗರ್ ಮಾಡಿ ಅಲ್ಲಂದರೆ ಪಾರ್ಸಲ್ ತೊಗೊಂಡು ಬಂದುಬಿಡು. ಇದೆ ಪಾರ್ಸಲ್ ಇಲ್ಲೇ ಬರ್ಗರ್ ತಿಂದಿದ್ದಲ್ಲ, ನಾವು ತೊಗೊಳ್ಳೋಣ. ಮೊಬೈಲ್ ಬೇಡ, ನಾನು ಮೊಬೈಲ್ ನೀವು ಹೋಗ್ತಿದ್ದೀರಾ ಅಂತ ತಗೊಂಡೆ. ಅಚ್ಚುದು ಮತ್ತು ಅಚ್ಚು ಮಗೊಂದು ತಿಂದಾಯಿತು. ಸೊ ನಾನೇ ಹೋಗಿ ನೋಡ್ತಾ ಇರ್ತೀನಿ, ನೀ ಇಲ್ಲಿ ಅವನಿಗೆ ತಿನ್ನಿಸ್ಕೊಂಡು ಬಾ ಅಂತ ಅಚ್ಚು ಹೇಳಿದ್ಲು. ಸರಿ ಅಂದ್ಬಿಟ್ಟು ನಾನು
ನನ್ನ ಮಗ ತಿನ್ನಲಿ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ. ಅವ್ನು ನೋಡಿದ್ರೆ ಖಾಲಿನೇ ಮಾಡ್ತಾ ಇಲ್ಲ. ನೋಡಿ ಎಷ್ಟು ದೊಡ್ಡ ಬೌಲು. ನಾನು ಅಜ್ಜು ಪ್ರತಿ ಸಲ ಏನು ಮಾಡ್ತಾಯಿದ್ವು ಗೊತ್ತಾ, ನೆಟ್ಟಿಗೆ ಫುಡ್ಡೇ ತಿಂತಾ ಇರಲಿಲ್ಲ. ಆರ್ಡರ್ ಮಾಡ್ತಾ ಇದ್ವು, ಆದರೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಅದನ್ನು ಪಾರ್ಸಲ್ ತೊಗೊಂಡು ಬಂದುಬಿಡ್ತಾ ಇದ್ವು. ಬಟ್ ಈ ಸಲ ಹಾಗೆ ಮಾಡಲಿಲ್ಲ. ಫಸ್ಟು ನಾವು ಶಾಪಿಂಗ್ ಬೇಡ, ತಿಂದುಬಿಡೋಣ, ಮಕ್ಕಳು ಎಲ್ಲ ಚೆನ್ನಾಗಿ, ಪಾಪ ಅವ್ರು ಅದಕ್ಕೋಸ್ಕರನೇ ಬಂದಿರೋದು, ಮಕ್ಕಳು ತಿನ್ನಲಿ, ಆಮೇಲೆ ನಾವು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಫುಡ್ ಕೋರ್ಟಿಗೆ ಬಂದಿದ್ದು. ಬಟ್ ಈ ಸಲ ಇಬ್ಬರೂ ಸಹ ತುಂಬ ಚೆನ್ನಾಗಿ ತಿಂದವು. ಆದರೆ ಶಾಪಿಂಗು ಸಹ ಮಾಡಬೇಕಿತ್ತಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಬಂದು ತಿನ್ನೋಣ ಅಂತ ಅಂದ್ಕೊಂಡ್ವು. ಆದರೆ ಏನಾಯಿತು ಅಂತ ನೀವೇ ನೋಡಿ. ಸ್ವಲ್ಪ ಟಚ್ ಮಾಡೋದು ಗೊತ್ತೇ ಆಗಲ್ಲ ನಿನಗೆ. ಅಚ್ಚು ಆ್ಯಕ್ಚುಲಿ ವಿಡಿಯೋ ಮಾಡಿಕೊಡ್ಲಾ ಅಂತ ಕೇಳ್ತಾ ಇದ್ಲು. ನಾನು ಬೇಡ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಹೇಗೋ ಆರ್ಡರ್ ತೊಗೊಬರ್ತೀನಲ್ಲ, ಸೊ ಅದನ್ನು ಇನ್ಸ್ಟಾಗೆ ಹಾಕ್ಬೋದು ರೀಲ್ಗೆ, ಅದನ್ನು ಕ್ಯಾಪ್ಚರ್ ಮಾಡು ಅಂತ ಹೇಳಿದೆ. ನೋಡಿದ್ರೆ ಅವಳು ಹಿಂಗೆ ಕ್ಯಾಪ್ಚರ್ ಮಾಡಿ ಕೂರಿಸಿದ್ದಾಳೆ. ಅಲ್ಲಿ ಲೈಟಿಂಗ್ಸೇ ಇಲ್ಲ, ಅಪೋಸಿಟಲ್ಲಿ ಏನೋ ತೆಗಿಬೇಕಿತ್ತು ಅವಳು, ಸೊ ತೆಗ್ದಿಲ್ಲ. ನಾನು ಆವಾಗ ನೋಡಿಲ್ಲ ಆ್ಯಕ್ಚುಲಿ. ನೋಡಿದ್ದಿದ್ರೆ ನಾನು ರೀಟೇಕ್ ತೊಗೋತಾ ಇದ್ದೆ, ಬಟ್ ನಾನು ನೋಡಿರಲಿಲ್ಲ. ಸೊ ಮತ್ತೇನು ಮಾಡೋದು, ಈಗ ಎಡಿಟಿಂಗ್ ಮಾಡಿಬೇಕಾದ್ರೆ ನೋಡ್ತಾ ಇದ್ದೀನಿ, ಪ್ರಯೋಜನ ಏನು. ಸೊ ಇವಾಗ ಏನು ಹೇಳಿದ್ರು ಪ್ರಯೋಜನ ಇಲ್ಲ. ಹಾಗಾಗಿ ನಾನೇ ಸಮಾಧಾನ ಮಾಡಿಕೊಂಡು ಇದ್ದೀನಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಇನ್ಸ್ಟಾ ರೀಲ್ಸ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲ ಅಂದಿದ್ರೆ ಇನ್ಸ್ಟಾ ರೀಲ್ಸ್ಗೋಸ್ಕರ ಎಷ್ಟು ಟೇಕ್ಸ್ ತೊಗೋತಾ ಇದೆ ಗೊತ್ತಾ. ಸೊ ಈ ಸಲ ಅದೇನೂ ಇಲ್ಲ. ಆ ಟೇಕ್ಸ್ ತೊಗೊಂಡೇ ಫುಡ್ ತಣ್ಣಗಾಗ್ತಿತ್ತಾ, ಆಮೇಲೆ ನಮಗೆ ತಿನ್ನೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಪಾರ್ಸಲ್ ತೊಗೊಂಡು ಬರ್ತಾಯಿದ್ವು. ಬಟ್ ಈ ಸಲ ಹಂಗೆ ಮಾಡಿಲ್ಲ ಗೈಸ್. ಫುಡ್ ಬಂದ ತಕ್ಷಣ ಅಟ್ಯಾಕು, ಈಟಿಂಗು ನೋಡ್ತಾ ಇದ್ದೀರಿ ಅಲ್ಲ. ಸೊ ಈ ಸಲ ಫುಡ್ಗೆ ಪ್ರಯಾರಿಟಿ ಕೊಟ್ಟಿದ್ದೀನಿ. ನಮ್ಗೆ ಏನೇ ತಿಂದರೂ ಬರ್ಗರ್ ತಿಂದಂಗೆ ಆಗಲ್ಲ. ಅದೇನದಲ್ಲಿ ಡಂಪ್ಲಿಂಗ್ ಅಂತಾರೆ, ಏನೂ ಆಗಿಲ್ಲ ಅದು ಎಲ್ಲಿಗೂ ಸಾಕಾಗಲ್ಲ. ಬರ್ಗರು ಇಲ್ಲ ಚಿಕನ್ ಜಾಸ್ತಿ ಇರಬೇಕು. ನಾನು ಚಿಂಟು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಮ್ಮ ಅಂತ ಹೋಗಿದ್ದಾನೆ. ಅವನಿಗೆ ಇಲ್ಲೆಲ್ಲ ಓಡಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅವನೇನು ನನ್ನನ್ನು ಡಿಪೆಂಡ್ ಆಗಲ್ಲ, ಅವ್ನಿಗೇನು ಬೇಕಲ್ಲ ಅದೆಲ್ಲ ಅವನೇ ಮಾಡ್ಕೋತಾನೆ ಈ ರೀತಿ ಮಾಲ್ಸ್ಗೆಲ್ಲ ಬಂದಾಗ. ಪ್ರತಿ ಸಲ ಏನಾಗ್ತಾಯಿತ್ತು ಗೊತ್ತಾ, ಸಮ್ಟೈಮ್ಸ್ ನಾನು ವೆಜ್ ತಿನ್ನಬೇಕು, ಅವಳು ನಾನ್ ವೆಜ್ ತಿನ್ನಬೇಕು, ಈ ರೀತಿ ಆಗ್ತಾಯಿತ್ತು. ಅಂದರೆ ಮಂಡೇಸು ಆ ರೀತಿ ಬರ್ತಾಯಿತ್ತು. ಈ ಸಲ ಹಾಗಿಲ್ಲ, ನಾನು ಸಹ ನಾನ್ ವೆಜ್ ತಿನ್ಬೋದು. ಆ್ಯಂಡ್ ಅದೇ ದಿನ ಬೇಕಂತಲೇ ನಾವು ಬಂದಿರೋದು, ಬಿಕಾಸ್ ಇನ್ ಸಮ್ ಅದರ್ ಡೇ ಆದರೆ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಅಂತ. ಸೊ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ಇಬ್ಬರು ಬಿಲ್ಲಿಂಗ್ ಪೇ ಮಾಡೋಕ್ಕೆ ನಾನು ಮುಂದು ಅಂತ ಇರ್ತೀವಿ. ಅವಳು ನೀನು ಬ್ಯಾಂಗ್ಳೂರು ಬಂದಿದೆಯಾ, ಇಟ್ಸ್ ಮೈ ಡ್ಯೂಟಿ, ನಾನು ಪೇ ಮಾಡಬೇಕು ಅಂತ ಅವಳು ಹೇಳ್ತಾಳೆ. ಇಲ್ಲ ನಾನು ಇನ್ನೊಂದು ಕರ್ಕೊಂಡು ಬಂದಿರೋದು, ಸೊ ನಾನು ಪೇ ಮಾಡಬೇಕು ಅಂತ ನಾನು. ಬಟ್ ಎನಿ ಹೌ ಫಸ್ಟು ಆ್ಯಕ್ಚುಲಿ ನಾನೇ ಎಲ್ಲ ಕರ್ಕೊಬಂದಿದ್ದು. ಸೊ ಹಾಗಾಗಿ ಫಸ್ಟ್ ಕೌಂಟರ್ ಏನದು ಚೈನೀಸ್ ಕೌಂಟರ್ ಹೋಗಿದ್ನಲ್ಲ, ಅಲ್ಲಿ ನಾನು ಬಿಲ್ ಪೇ ಮಾಡಿದೆ. ಆ್ಯಂಡ್ ಸೆಕೆಂಡ್ ಕೌಂಟರ್ಗೆ ಅವಳು ಬಂದ್ಲಲ್ಲ, ಅವಳು ಫಸ್ಟ್ ಹೋಗಿದ್ಲು ಅಲ್ಲ, ಸೊ ಹಾಗಾಗಿ ಸೆಕೆಂಡ್ ಕೌಂಟರಲ್ಲಿ ಅವಳು ಬಿಲ್ ಪೇ ಮಾಡಿದ್ಲು. ಸೊ ಇದಿಷ್ಟು ಬಿಲ್ಲಿಂಗ್ ಬಗ್ಗೆ ಆಯಿತು. ಸೊ ಎಷ್ಟಾಯಿತು ಬಿಲ್ಲು ಫುಡ್ಡಿಗೆ, ಆ್ಯಕ್ಚುಲಿ ಹತ್ತಿರ 2,000 ಆಯಿತು. ಸೊ ಇಬ್ರಿಗೂ ಡಿವೈಡ್ ಆಯಿತು. ನಾನು ಈ ಕಡೆ 1,900 ಪ್ಲಸ್ ಮಾಡಿದ್ದೆ, ಅವಳು ಆ ಕಡೆ 900 ಪ್ಲಸ್ ಮಾಡಿದ್ಲು. ನಮ್ಮದು ಆಲ್ರೆಡಿ ಬೇರೆದ್ರಲ್ಲಿ ಇದೆ, ಅದನ್ನು ಹಾಕಿ. ಇಲ್ಲಿ ಯಾವುದೋ ಹಚ್ಚು ಚೈನೀಸ್ ಫ್ರೆಂಚ್ ಫ್ರೈ ಆರ್ಡರ್ ಮಾಡಿದ್ದಾಳೆ. ಅದರಲ್ಲಿ ಬರೀ ಸಾಸೇ ಇದೆ ಗೈಸ್. ಯಪ್ಪ, ಅದು ತಿನ್ನೋ ಅಷ್ಟೊತ್ತಿಗೆ ಒಂಥರ ಪಿಚಿ ಅಂತ ಅನ್ನಿಸ್ಬಿಡ್ತು, ಹಂಗಿತ್ತು. ತುಂಬ ಸಾಸ್ ಹಾಕಿದ್ದಾರೆ. ಅಷ್ಟೊಂದು ಸಾಸ್ ಅವಶ್ಯಕತೆ ಇರಲಿಲ್ಲ. ಬಟ್ ಆದರೂ ಪಾರ್ಸಲೆಲ್ಲ ತೊಗೊಂಡೋಗೋದು ಬೇಡ, ಇಲ್ಲೇ ತಿಂದು ಖಾಲಿ ಮಾಡೋಣ ಅಂದ್ಬಿಟ್ಟು ತಿಂದು ಖಾಲಿ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಮಗ ಬಂದೇ ಇಲ್ಲ, ರೆಸ್ಟ್ ರೂಮ್ಗೆ ಹೋದವನು. ಸೊ ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಓಹೋ, ಕೊರಿಯನ್ದೆಲ್ಲ ಎಲ್ಲ ಖಾರ ಇದ್ದಾವೆ. ಏನು ಖಾರ, ಸ್ವಲ್ಪನೂ ಖಾರ ಆಗ್ತಾ ಇಲ್ಲ. ಮೊಬೈಲ್ ಇದೆಯಾ? ತಿಂದಾಯಿತು ಅಲ್ಲ, ಸೊ ಈಗ ಶಾಪಿಂಗ್ ಟೈಮು. ವಾಟ್ ನೆಕ್ಸ್ಟ್?
ನಮ್ಮ ಕಣ್ಣಿಗೆ ಅಲ್ಲಿ ಏನು ಬಿದ್ದಿರ್ಬೋದೋ ಹೇಳಿ. ಎಸ್, ಕೆಲವೊಬ್ರು ಗೆಸ್ ಮಾಡಿರ್ತೀರ ಅನಿಸುತ್ತೆ. ಆ್ಯಪಲ್ ಸ್ಟೋರು ಗೈಸ್. ಅದು ಕಣ್ಣಿಗೆ ಬಿದ್ಮೇಲೆ ಅಲ್ಲಿ ಹೋಗ್ತಾನೆ ಇದ್ದರೆ ಆಗುತ್ತಾ? ಹೀಗೆ ಆದರೂ ಒಂದು ಸಲ ನೋಡ್ಕೊಂಡು ಬರೋಣ ಅಂತ ಹೋದೆ. ತಗೋಬೇಕು ಅಂತ ಮನಸ್ಸು, ಬಟ್ ನನ್ನ ಹತ್ರ ಈಗ ಅಷ್ಟೊಂದು ದುಡ್ಡಿಲ್ಲ. ಸೊ ಹಾಗಾಗಿ ತಗೊಂಡಿಲ್ಲ. ವಿಚಾರಿಸ್ಕೊಂಡೆ, ಬಟ್ ತಗೊಳ್ಳೋ ಮನಸ್ಸಿದೆ, ಕಾಲ ಕೂಡ ಬರ್ತಾ ಇಲ್ಲ. ನಾನಿದು ಎಷ್ಟು ಸಲನೋ ಬಂದು ಕಾಸ್ಮಿಕ್ ಆರೆಂಜ್ ಫೋನ್ನ ನೋಡ್ತಾ ಇರೋದು, ಬರೋದು ನೋಡೋದು, ಬರೋದು ನೋಡೋದು ಇದೇ ಆಗಿದೆ. ಸೊ ಗೊತ್ತಿಲ್ಲ ಯಾವಾಗ ತಗೋತೀನಿ ಅಂತ, ಬಟ್ ಆಸೆ ಅಂತೂ ಇದೆ. ಕಾಲನೇ ಕೂಡ ಬರ್ತಾ ಇಲ್ಲ. ನೋಡೋಣ, ಫುಲ್ ಅಮೌಂಟ್ ಬೇಕು, ಇಲ್ಲ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ನಂದು ಅಷ್ಟು ಲಿಮಿಟು ಈಗ ಇಲ್ಲ. ಸೊ ಹಾಗಾಗಿ ಬಂದುಬಿಟ್ಟೆ. ಅದಾದಮೇಲೆ ಅಲ್ಲೇ ಲೈಫ್ ಸ್ಟೈಲ್ಗೆ ಹೋದ್ವು. ಆ್ಯಕ್ಚುಲಿ ಅಚ್ಚುಗೊಂದು ಅಭ್ಯಾಸ ಇದೆ. ಅಚ್ಚುಗೆ ಪರ್ಸ್ ಅಂತ ವಿಷಯ ಬಂದರೆ ನಾನು ಕೊಟ್ಟರೆ ಅವಳಿಗೆ ಲಕ್ ಜಾಸ್ತಿ ಅಂತ ಅವಳ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಹಾಗಾಗಿ ಅವಳು ಯಾವುದೇ ಯೂಸ್ ಮಾಡಿದ್ರು ಪರ್ಸು ಅದು ನಾನೇ ತಕ್ಕೊಡ್ಬೇಕು. ಎಸ್ಪೆಷಲಿ ಅವಳು ಕ್ಯಾಶ್ ಇಡೋಕ್ಕೆ ಏನು ಯೂಸ್ ಮಾಡ್ತಾಳಲ್ಲ ಆ ಪರ್ಸು. ಹಾಗಾಗಿ ಲಾಸ್ಟ್ ಟೈಮ್ ಕೊಟ್ಟಿದ್ದು ಆಲ್ರೆಡಿ ಹಳೇದಾಗ್ಬಿಟ್ಟಿತ್ತು. ಸೊ ಈ ಸಲ ನನಗೆ ಪರ್ಸ್ ತಕ್ಕೊಡು ಅಂತ ಹೇಳಿ ತೆಗೆಸ್ಕೊತಾ ಇದ್ದಾಳೆ. ಇದೊಂದೇ ಅವಳು ಬಾಯಿ ಬಿಟ್ಟು ನನ್ನ ಹತ್ರ ಕೇಳೋದು ಆ್ಯಂಡ್ ಕೇಳೋ ಅಂಥದ್ದು. ಇಷ್ಟು ವರ್ಷದಲ್ಲಿ ನಾನು ಯಾವಾಗಲೇ ಹೋದ್ರೂ ಅವಳು ನನಗೇನು ತಕ್ಕೊಡ್ಬೇಡ, ನೀನು ನನಗೊಂದು ಪರ್ಸ್ ತಕ್ಕೊಡು ಅಂತ ಹೇಳ್ತಾಳೆ. ಆಮೇಲೆ ನಾವು ಬಂದಿರೋ ಮೇನ್ ಇಂಟೆನ್ಷನ್ ಏನು ಹೇಳಿ, ನನ್ನ ಮಗನ ಶಾಪಿಂಗ್ ಮಾಡ್ಸೋಣ ಅಂತ. ಸೊ ಬಂದಿದ್ದೀನಿ. ಅವನು ಅಮ್ಮ ಅಡಿಡಾಸ್ ಬೇಕು ಅಂದ. ಹಾಗಾಗಿ ಸೊ ಅವನ ಆಸೆನ ಫುಲ್ಫಿಲ್ ಮಾಡಿಬಿಡೋಣ ಅಂದ್ಬಿಟ್ಟು ಸರಿ ತಗೋಪುಟ ಅಂತ ಕರ್ಕೊಬಂದೆ. ಗ್ರೀನ್ ಕೊಟ್ನಲ್ಲ, ಇದಿಷ್ಟ ಆಯ್ತಾ? ಇನ್ನೊಂದು ಚಿಕ್ಕ ಸೈಜ್ ಬೇಕಾ? ಇದೆ ಇದು ಸರಿ ಇದೆ. ಇದು ಅಂತೂ ಇಂತೂ ನನ್ನ ಮಗ ಇಷ್ಟಪಟ್ಟಿದ್ದನ್ನೆಲ್ಲ ತಕ್ಕೊಟ್ಬಿಟ್ಟೆ ಗೈಸ್. ಯಾಕೆ ಹೇಳಿ, ಹೋದ್ಸಲ ಬರ್ಡೇಗೆ ನಾನು ಅವನಿಗೆ ಶಾಪಿಂಗ್ ಮಾಡಿಸಿಲ್ಲ ಅನ್ನೋ ಗಿಲ್ಟು ನನಗೆ ಇಷ್ಟು ದಿನ ಆದರೂ ಅದು ಕಾಡ್ತಾ ಇತ್ತು. ಆ್ಯಂಡ್ ನಾನು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ನ ಮಗಂಗೊಂದು ಶಾಪಿಂಗ್ ಮಾಡ್ಸೋಕ್ಕಾಗಲಿಲ್ವಲ್ಲ ನನ್ನ ಕೈಲಿ ಅಂತ. ಸೊ ಈ ಸಲ ಅದಕ್ಕೆ ನಿಂಗೇನು ಬೇಕೆಲ್ಲ ತಗೋಪುಟ ಅಂದ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟಿದ್ದೀನಿ. ಬಟ್ಟೆ ಶಾಪಿಂಗ್ ಆಯಿತು. ಇವಾಗ ಅವನಿಗೆ ಶೂಸ್ ಬೇಕಂತೆ. ಶೂಸು ಲಾಸ್ಟ್ ಟೈಮು ಸಹ ತಕ್ಕೊಟ್ಟಿದ್ದೆ, ಬಟ್ ಅದು ಬಂದು ಬಾಟಾ ಶೋರೂಮಲ್ಲಿ ತಕ್ಕೊಟ್ಟಿದ್ದು. ಹಾಗಾಗಿ ಈ ಸಲ ಅವನಿಗೆ ಅದೇ ಅಡಿಡಾಸು, ನೈಕಿ, ಸ್ಕೆಚರ್ಸು ಇದರಲ್ಲೇ ಯಾವುದಾದ್ರೂ ಒಂದು ಬೇಕು ಅಂದ. ಸರಿ ಆಯಿತು ಪುಟ್ಟ ತಗೋ ಅಂತ ಹೇಳಿದೆ. ಇದು ಬಂದು ನೋಡಿ ಅಚ್ಚು ಮಗ ತೊಗೊಂಡಿರೋದು. ಚೆನ್ನಾಗಿತ್ತು, ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅವನು ಇದನ್ನು ತೊಗೊಂಡ. ಇನ್ನು ನಮ್ಮ ಚಿಂಟು ಏನು ತೊಗೊಂಡ ಅಂತ ಬನ್ನಿ ತೋರಿಸ್ತೇನೆ. ನನ್ನ ಮಗಂಗಂತೂ ಖುಷಿನೋ ಖುಷಿ ಗೈಸ್. ಇದೇ ಚೆನ್ನಾಗಿದೆ, ಡಿಸೆಂಟ್ ಇದೆಲ್ಲ. ಎಲ್ರೂ ಶೂಸಿಂದು ಸೈಜ್ನ ಚೆಕ್ ಮಾಡ್ಕೋತಾ ಇದ್ವು. ನಮ್ಮ ಚಿಂಟುದು ಮತ್ತು ನಂದು ಈಗ ಒಂದೇ ಸೈಜ್ ಆಗ್ಬಿಟ್ಟಿದೆ ಗೈಸ್. ಕಾಲು ಅವನದು 7 ಆಗಿದೆ, ನಂದು ಸಹ 7 ಆಗಿದೆ. ಇನ್ನು ಅಚ್ಚೋ ವಿಷಯಕ್ಕೆ ಬಂದರು ಅಂತೂ ಯಪ್ಪ ಅಂತೀರ. ಅವಳು ಇಟ್ಕೊಂಡು ಮೆಷರ್ ಮಾಡ್ತಾಯಿದ್ರೆ ಅವಳ ಕಾಲು ಸೈಜ್ ಎಷ್ಟು ಬಂದಿರ್ಬೋದು ಗೆಸ್ ಮಾಡಿ. ನಿಮಗೇನಾದರೂ ಗೆಸ್ ಮಾಡೋಕ್ಕೆ ಸಾಧ್ಯನಾ? ಹಾಕಿ ನೋಡೋಣ ಅದೆಷ್ಟು ಆಗ್ತೀರಾ ಅಂತ. ಅವಳ ಕಾಲು ಸೈಜ್ ಬಂದು 3 ಗೈಸ್, 3. ಬೇಕು ತಗೋ. ಚೆನ್ನಾಗಿತ್ತು, ನಿನ್ನ ಕಂಫರ್ಟ್ ಯಾವುದಿದೆ ಅದು ತಗೋ. ಸ್ಕೆಚಸಲ್ಲಿ ಅವನೇನು ಶೂ ನೋಡಿದ್ದ ಅಲ್ಲ, ಅದು 12+ ಇತ್ತು ಗೈಸ್. 12,600 ಸಮಥಿಂಗ್ ಏನೋ ಇತ್ತು. ಹಾಗಾಗಿ ಸಡನ್ನಾಗಿ ಯಾಕೆ ಅಷ್ಟು ಕಾಸ್ಟ್ಲಿ ಶೂಸ್ ತೊಗೋಬೇಕು? ಇನ್ನೂ ತುಂಬ ಬ್ರ್ಯಾಂಡ್ಸ್ ಇದೆ ಅಲ್ಲ, ನೈಕಿ ಇದೆ, ಅಡಿಡಾಸ್ ಇದೆ, ಮತ್ತು ಇನ್ನೂ ಯಾವುದ್ಯಾವುದೋ ಇದೆ ಗೈಸ್. ಸೊ ಅದಕ್ಕೆಲ್ಲ ನೋಡೋಣ, ಯಾವುದು ಕಂಫರ್ಟು, ಯಾವುದು ಬೆಸ್ಟ್ ಪ್ರೈಸ್ ಅನಿಸುತ್ತೆ ಅದು ತೊಗೊಂಡ್ರೆ ಆಯಿತು ಅಂತ ಹೇಳಿದೆ. ಹಾಗಾಗಿ ಈಗ ನೈಕಿ ಶೋರೂಮ್ಗೆ ಬಂದಿದ್ದೇವೆ. ಸೊ ಈ ಔಟ್ಲೆಟಲ್ಲಿ ಅವನಿಗೆ ಸಿಗುತ್ತಾ ಅಂತ ನೋಡಬೇಕು. ಟೈಮ್ ಅಂತೂ ಓಡ್ತಾ ಇದೆ ಗೈಸ್. ಎಷ್ಟು ಬೇಗ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ.
ಇನ್ನು ಆ್ಯಕ್ಚುಲಿ ನಾವು ಡೆಸರ್ಟ್ ಅಂತ ಏನೂ ತಿಂದಿಲ್ಲ. ಐಸ್ ಕ್ರೀಮ್ ಅಥವಾ ಜ್ಯೂಸ್ ಏನಾದರೂ ಬೇಕು, ಇಷ್ಟೊಂದೆಲ್ಲ ಓಡಾಡಿದ್ದೀವಿ ಅಲ್ಲ. ಸೊ ಐಸ್ ಕ್ರೀಮ್ ತಿನ್ನೋಣ ಅಂದ್ಕೊಂಡ್ವು. ಅಷ್ಟರಲ್ಲಿ ರೆಸ್ಟ್ ರೂಮ್ಗೆ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ರೆಸ್ಟ್ ರೂಮ್ ಹತ್ರ ಬಂದವು. ಸೊ ಅದಾದಮೇಲೆ ಟೈಮ್ ನೋಡಿದ್ರೆ ತುಂಬ ಆಗೋಗಿತ್ತು. ಬಿಕಾಸ್ ನಾವು ಇಲ್ಲಿ ಏನು ಸಹಕಾರ ನಗರಲ್ಲಿದ್ದೀವಿ ಅಲ್ಲ, ಇಲ್ಲಿಂದ ನಾವು ಜಾಲಹಳ್ಳಿ ಕ್ರಾಸ್ ಹೋಗಿ ಅಲ್ಲಿಂದ ನಾನು ನಮ್ಮೂರಿಗೆ ಹಾಸನ್ಗೆ ಬಸ್ ತೊಗೋಬೇಕು. ಸೊ ಹಾಗಾಗಿ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೇ ಐಸ್ ಕ್ರೀಮು ಬೇಡ, ಡೆಸರ್ಟು ಬೇಡ ಅಂದ್ಬಿಟ್ಟು ಈಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಇದು ಎಕ್ಸಿಟ್ ವೇ. ಇಲ್ಲೆಲ್ಲ ನನ್ನ ಮಗ ವಾಚಸ್ ನೋಡ್ತಾ ಇದ್ದಾನೆ. ಎಲ್ಲ ಕಾಸ್ಟ್ಲಿ ವಾಚಸ್ ಗೈಸ್, ದುಬಾರಿ ಲ್ಯಾಕ್ಸ್ ಟುಗೆದರ್ ವಾಚಸ್ಸು ಅವನಿಗೆ ಬೇಕಂತೆ. ಅದಕ್ಕೆ ಅವನು ಹೇಳ್ತಾ ಇದ್ದ, ಅಮ್ಮ ನೆಕ್ಸ್ಟ್ ಟೈಮು ನಾನು ಈ ಮಾಲಿಗೆ ಬಂದರೆ ನನಗೆ ಮಿನಿಮಮ್ ನೀನು 10 ಲಕ್ಷ ಕೊಡಬೇಕು ಕೈಗೆ ಅಂತ ಹೇಳ್ತಾ ಇದ್ದ. ಹಾಂ ಸರಿ, ನಿಮ್ಮ ಅಪ್ಪನ ಕರ್ಕೊಂಡು ಬಾರಪ್ಪ ಅಂದ್ಬಿಟ್ಟು ಈಗ ನಾನು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಶಾಪಿಂಗು ಮುಗೀತು, ಟೈಮು ಆಯಿತು. ಸೊ ಹಾಗಾಗಿ ಹೊರಟುಬಿಡೋಣ ಅಂದ್ಬಿಟ್ಟು ಮಾಲಿಂದ ಹೊರಗಡೆ ಬಂದವು ಗೈಸ್. ಬಿಕಾಸ್ ನಾವಿಲ್ಲಿಂದ ಜಾಲಹಳ್ಳಿ ಕ್ರಾಸ್ ಹೋಗಬೇಕು, ಇನ್ನು ಕ್ಯಾಬ್ ಬುಕ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ನನ್ನ ಮಗ ನೋಡಿ ಇವತ್ತು ಫುಲ್ ಖುಷಿಯಾಗಿದ್ದಾನೆ ಅಲ್ಲ. ಸೊ ನನಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಕೊಡ್ತಾ ಇದ್ದಾನೆ. ಕುಯ್ಯ ಮರ ಅಂತ ಹೇಳ್ತಾ ಇಲ್ಲ, ರಾಗ ಆಡ್ತಾ ಇಲ್ಲ, ಕ್ಯಾಪ್ಚರ್ ಮಾಡಿ ಕೊಟ್ಟ. ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ಹೇಗೆ ಬಸ್ ಹತ್ತೋದು? ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ಬಸ್ ಹೆಂಗಪ್ಪ ಹತ್ತೋದು ಅಂತ ಯೋಚನೆ ಆಯಿತು. ಬಿಕಾಸ್ ರಶ್ ಇರುತ್ತೆ ಗೈಸ್, ಬಸ್ಸು ತುಂಬ ರಶ್ ಇರುತ್ತೆ. ಬಿಕಾಸ್ ಸಿದ್ದರಾಮಯ್ಯನ ಕಾಲ ಅಲ್ವಾ, ಹಾಗಾಗಿ ಲೇಡೀಸ್ ತುಂಬ ಜನ ಓಡಾಡ್ತಾರೆ. ನಾನು ಲೇಡೀಸೇ, ನಾನು ಫ್ರೀ ಬಸ್ಸಲ್ಲೇ ಬಂದಿರೋದು. ಈಗ ನಾನೇನು ಕಂಡಮ್ ಮಾಡ್ತಾ ಇಲ್ಲ, ಬಟ್ ತುಂಬ ಜನ ಓಡಾಡ್ತಾರೆ. ನೆಸೆಸಿಟಿ ಇದೆಯೋ ಇಲ್ವೋ, ಬಟ್ ಓಡಾಡೋದಂತೂ ಜಾಸ್ತಿ ಮಾಡಿದ್ದಾರೆ ಲೇಡೀಸು. ಹಾಗಾಗಿ ತುಂಬ ರಶ್ ಇರುತ್ತೆ ಬಸ್ಸು. ಅಂಥದ್ರಲ್ಲಿ ಬೇರೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ, ಜಸ್ಟ್ ಡ್ರಿಸ್ಲಿಂಗು. ಹಾಗಾಗಿ ಅಲ್ಲಿ ಟ್ರಾಫಿಕ್ ಅಂತೂ ಹೆವಿ ಇದೆ. ಸೊ ಗಾಡಿನೇ ಮುಂದೆ ಹೋಗ್ತಾ ಇಲ್ಲ. ನನಗೆ ಈ ಕಡೆ ಭಯ ಆಗ್ತಾ ಇದೆ. ಸೊ ಏನಪ್ಪ ಮಾಡೋದು, ಬಸ್ ಸಿಗುತ್ತೋ ಇಲ್ವೋ, ಸಿಕ್ಕಿದ್ರು ಹತ್ಕೊಳಕ್ಕಾಗುತ್ತೋ ಇಲ್ವೋ ಅಂತ. ಫೈನಲಿ ಜಾಲಹಳ್ಳಿ ಕ್ರಾಸ್ ಬಂತು ಗೈಸ್, ಬಸ್ಸು ಸಹ ಹತ್ಕೊಂಡ್ವು. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಹೋಪ್ಸೋ ನಿಮಗೆ ಈ ಬ್ಯಾಂಗ್ಳೂರ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಆಬ್ವಿಯಸ್ಲಿ ಒಂದು ಲೈಕು ಕಮೆಂಟು ಮಾಡಿ ಆಯಿತಾ. ನನ್ನ ಕೈಲಾದಷ್ಟು ವ್ಲಾಗ್ಸ್ನೆಲ್ಲ ಚೆನ್ನಾಗೇ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೇ ಇದ್ದೇನೆ. ನೋಡೋಣ ಏನಾಗುತ್ತೆ ಲೈಫಲ್ಲಿ ಅಂತ. ಸೊ ಗುಡ್ ನೈಟ್ ಗಾಯ್ಸ್, ಬಾಯ್, ಐ ಲವ್ ಯು ಆಲ್.